ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ ಆಗಿ. ಇವತ್ತು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2024-25. ಸೊ ಹಾಗಾಗಿ ಇದು ಒಂದು ನನ್ನ 7ನೇ ವಿಡಿಯೋ ಕ್ಲಾಸ್ ಆಗಿದೆ ಅಥವಾ 7ನೇ ಭಾಗವಾಗಿದೆ. ಆಲ್ರೆಡಿ 6 ಕ್ಲಾಸ್ಗಳನ್ನ ಮಾಡಿದ್ದೀನಿ. ಅವುಗಳನ್ನ ಕೂಡ ನೀವು ನನ್ನ ಒಂದು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಒಂದು ಪ್ಲೇ ಲಿಸ್ಟ್ ಹೋಗಿ ಎಲ್ಲ ಕ್ಲಾಸ್ಗಳು ಕೂಡ ರಿಮೈನಿಂಗ್ ಕ್ಲಾಸ್ಗಳನ್ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ, ಸೊ ಹಾಗಾಗಿ ಇವತ್ತು ನಾವು ಆಲ್ರೆಡಿ 6 ಟಾಪಿಕ್ ಅನ್ನ ಕವರ್ ಮಾಡಿದ್ದೀವಿ. ಇವತ್ತು 7ನೇ ಟಾಪಿಕ್ ಆಗಿರುವಂತ ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಪರಿಸರ ಅಥವಾ ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಅಂಡ್ ಎನ್ವೈರನ್ಮೆಂಟ್ ಸಂಬಂಧಪಟ್ಟಂತ MCQಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನೋಡ್ತಾ ಹೋಗೋಣ. 134ರ ಪ್ರಶ್ನೆ, ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯ ಸ್ಥಾಪನೆಯು ಈ ಕೆಳಗಿನವುಗಳಲ್ಲಿ ಯಾವ ಕಾಯ್ದೆಯಿಂದ ಆಗಿದೆ ಅಥವಾ ಯಾವ ಕಾಯ್ದೆ ಮುಖಾಂತರ ಆಗಿದೆ ಅಂತ ಕೇಳ್ತಾರೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಆಕ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಕೇಳ್ತಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿಯನ್ನ ಯಾವ ಆಕ್ಟ್ ಅಲ್ಲಿ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಸೊ ಹಾಗಾಗಿ ಏನು ಈ ಒಂದು ಕರ್ನಾಟಕ ಸ್ಟೇಟ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಇದೆಯಲ್ಲ, ಇದನ್ನ ಏನ್ ಮಾಡ್ತಾರೆ, ಜೀವ ವೈವಿಧ್ಯ ಕಾಯ್ದೆ 2002 ಅಥವಾ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ 2012 ಏನಂದ್ರೆ ಈ ಒಂದು ಕಮಿಟಿಯನ್ನ ರಚನೆ ಮಾಡ್ತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ನಮ್ಮ ಕರ್ನಾಟಕ ಇದೆಯಲ್ಲ, ಇದು ಕೂಡ ಅಂತಂದ್ರೆ ನೈಸರ್ಗಿಕವಾಗಿ ತುಂಬಾ ಒಂದು ಸಂಪನ್ಮೂಲ ಭರಿತವಾಗಿರುವಂತಹ ರಾಜ್ಯ ಆಗಿದೆ. ಅಂದ್ರೆ ನಮ್ಮ ರಾಜ್ಯದ ಏನು ಒಂದು 60% ಇದೆಯಲ್ಲ, ಅದೇನಂದ್ರೆ ಈ ಪಶ್ಚಿಮ ಘಟ್ಟಗಳ ಒಂದು ರಾಜ್ಯದಲ್ಲಿರುವಂತದ್ದಾಗಿದೆ. ಜೊತೆಗೆ ಇಲ್ಲಿ ಏನು ರಾಜ್ಯವು ಜೈವಿಕ ವೈವಿಧ್ಯತೆಯ ರಕ್ಷಣಾ ಮತ್ತು ಅಭಿವೃದ್ಧಿಗೆ ಏನ್ ಮಾಡ್ತಾರೆ, ಸುಮಾರು 6554 ಏನಂದ್ರೆ ಜೈವಿಕ ವೈವಿಧ್ಯತೆಯ ನಿರ್ವಹಣಾ ಕಮಿಟಿಗಳನ್ನ ಅದನ್ನ ಪಂಚಾಯತ್ ಮಟ್ಟದಲ್ಲಿ ಏನಂತಂದ್ರೆ ಸ್ಥಾಪನೆ ಮಾಡಿದ್ದಾರೆ. ಅದನ್ನ ಯಾವ್ದು ಆಕ್ಟ್ ಮುಖಾಂತರ ಅಂದ್ರೆ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್ ಆಫ್ ದಿ 2002 ಮುಖಾಂತರ ಈ ಒಂದು ಕಮಿಟಿಗಳನ್ನ, ಓಕೆ, ಸೊ ಅಂದ್ರೆ ಬಯೋಲಾಜಿಕಲ್ ಅಥವಾ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ ರಚನೆ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 6554 ಏನಂತಂದ್ರೆ ಜೈವಿಕ ವೈವಿಧ್ಯತೆಯ ನಿರ್ವಹಣಾ ಕಮಿಟಿಗಳನ್ನ ರಚನೆ ಮಾಡಿರುತ್ತದೆ. ಅದು ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ. ಸೊ ಓಕೆನಾ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ಮುಂದಿನ ಪ್ರಶ್ನೆ. ಇದು ವೆರಿ ಇಂಪಾರ್ಟೆಂಟ್, ಎಲ್ಲ ಎಕ್ಸಾಮ್ ಅಲ್ಲಿ ತುಂಬಾ ಕ್ವಶನ್ ರಿಪೀಟ್ ಆದ ಕ್ವಶನ್ ಇದು. 135 ಪ್ರಶ್ನೆ ನೋಡ್ತಾ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ಸೊ ಫಸ್ಟ್ ನೋಡ್ತಾ, ಇದು ಯುನೆಸ್ಕೋ ಪರಂಪರೆಯ ತಾಣವಾಗಿದೆ. ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಇದೆಯಲ್ಲ, ಇದೊಂದು ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂತ ಹೇಳ್ತಾರೆ. ಸೊ ಬಿ ಆಪ್ಷನ್ ಬಂದು ಇದು 6 ರಾಜ್ಯಗಳಲ್ಲಿ ಹರಡಿದೆ ಅಂತ ಹೇಳ್ತಾರೆ. ಸೊ ಸಿ ಬಂದು ಇಲ್ಲಿ ಅತಿ ದೊಡ್ಡ ಪರ್ವತವೆಂದರೆ ಅನೈಮುಡಿ ಅಂತ ಕೊಟ್ಟಿದ್ದಾರೆ. ಅನೈಮುಡಿ ಪರ್ವತ ಇದೆಯಲ್ಲ, ಅದು ಅತಿ ದೊಡ್ಡ ಪರ್ವತ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಕೊಟ್ಟಂತ 3 ಹೇಳಿಕೆಗಳಲ್ಲಿ ಯಾವ್ದು ಸರಿ ಅಂದ್ರೆ ಇಲ್ಲಿ ಕೊಟ್ಟಂತ 3 ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ಎ, ಬಿ ಮತ್ತು ಸಿ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ನಮ್ಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನು ಈ ಒಂದು ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳು ಅಂತ ಕರೀತಾರೆ. ಅಂದ್ರೆ ಏನು ನಮ್ಮ ರಾಜ್ಯ ಇದೆಯಲ್ಲ, ಸುಮಾರು ಅಂದ್ರೆ 60% ಏನಂದ್ರೆ ಆಕ್ಚುಲಿ ಅದರಲ್ಲಿ ವಿಶೇಷವಾಗಿ ನಿತ್ಯ ಹರಿದ್ವರ್ಣ ಕಾಡುಗಳಾಗಿರ್ಬೋದು, ಇವೆಲ್ಲ ಕೂಡ ಪಶ್ಚಿಮ ಘಟ್ಟಗಳ ಭಾಗವಾಗಿದೆ. ಜೊತೆಗೆ ಏನು ಒಂದು ವಿಶ್ವದ 35 ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ ಕೂಡ ಒಂದಾಗಿದೆ. ಜೊತೆಗೆ ಭಾರತದ 4 ಏನು ಜೀವ ವೈವಿಧ್ಯದ ಹಾಟ್ಸ್ಪಾಟ್ಗಳಲ್ಲಿ ನಮ್ಮ ಒಂದು ಈ ಒಂದು ವೆಸ್ಟರ್ನ್ ಘಾಟ್ಸ್ ಕೂಡ ಒಂದಾಗಿದೆ ಅಂತ ಹೇಳ್ತಾರೆ. ಓಕೆನಾ, ಸೊ ಹಾಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಇನ್ನು ವೆಸ್ಟರ್ನ್ ಘಾಟ್ ಇದೆಯಲ್ಲ, ಇದೇನಂದ್ರೆ ನಮ್ಮ ದೇಶದಲ್ಲಿ 6 ರಾಜ್ಯಗಳಲ್ಲಿ ಈ ಒಂದು ವೆಸ್ಟರ್ನ್ ಘಾಟ್ ಇರುವಂಥದ್ದು. ಅದು ಗುಜರಾತ್ ಅಲ್ಲಿ ಇದೆ, ಮಹಾರಾಷ್ಟ್ರದಲ್ಲಿ ಹಬ್ಕೊಂಡಿದೆ, ಇಲ್ಲಿ ಕಾಣಿಸ್ದಲ್ಲಿ ಇದೆಲ್ಲ ವೆಸ್ಟರ್ನ್ ಘಾಟ್ಸ್. ಅದೇ ರೀತಿ ಕರ್ನಾಟಕದಲ್ಲಿ, ಗೋವಾದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ. ಓಕೆ, ಹಾಗಾಗಿ ಇದು 6 ರಾಜ್ಯಗಳಲ್ಲಿ ಕೂಡ ಏನಂದ್ರೆ ವಿಸ್ತರಿಸಿಕೊಂಡಿರುವಂತಾಗಿದೆ. ಜೊತೆಗೆ ಇದನ್ನ ಏನ್ ಮಾಡ್ತಾರೆ, 2012ರಲ್ಲಿ ವಿಶ್ವಸಂಸ್ಥೆಯ ಪಾರಂಪರಿಕ ತಾಣ ಏನ್ ಮಾಡ್ತಾರೆ, ಅದರಿಂದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿನ ಘೋಷಣೆ ಮಾಡ್ತಾ ಹೋಗ್ತಾರೆ. ಓಕೆ, ಜೊತೆಗೆ ಗೊತ್ತಿರಲಿ, ಇದಕ್ಕೆ ಸಂಬಂಧಪಟ್ಟಂತೆ 2 ಕಮಿಟಿಗಳು ಬರ್ತವೆ. ಒಂದು ಬಂದು ಮಾಧವ್ ಗಾಡ್ಗಿಲ್ ಕಮಿಟಿ ಅಂತ ಬರುತ್ತೆ, ಗೊತ್ತಿರ್ಬೇಕು ನಿಮಗೆ. ಓಕೆ, ಮಾಧವ್ ಗಾಡ್ಗಿಲ್ ಸಮಿತಿ ಅಂತ ಬರುತ್ತೆ. ಇದು ಕೂಡ ವೆಸ್ಟರ್ನ್ ಘಾಟ್ಗಳ ಸಂರಕ್ಷಣೆ ಸಂಬಂಧಪಟ್ಟ ಒಂದು ಕಮಿಟಿ ಆಗಿದೆ. ಅದೇ ರೀತಿ ಎರಡನೇದು ಬಂದು ಕೆ ಕಸ್ತೂರಿ ರಂಗನ್ ಸಮಿತಿ. ಇದು ಕೂಡ ವೆಸ್ಟರ್ನ್ ಘಾಟ್ಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತ 2 ಕಮಿಟಿಗಳಂತಂದ್ರೆ ಅದು ಮಾಧವ್ ಗಾಡ್ಗಿಲ್ ಸಮಿತಿ ಜೊತೆಗೆ ಕೆ ಕಸ್ತೂರಿ ರಂಗನ್ ಸಮಿತಿ. ಗೊತ್ತಿರಲಿ, ಈ 2 ಸಮಿತಿಗಳ ವರದಿ ಕೂಡ ಏನ್ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಇದನ್ನ ರಿಜೆಕ್ಟ್ ಮಾಡಿದೆ, ಗೊತ್ತಿರಬೇಕಾಗುತ್ತೆ. ಓಕೆನಾ, ಸೊ ಹಾಗಾಗಿ ಹೀಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಸೊ ಹಾಗಾಗಿ ಆಪ್ಷನ್ 3 ಎ, ಬಿ ಮತ್ತು ಸಿ ಕೂಡ ಕರೆಕ್ಟ್ ಆಗಿದೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮತ್ತೆ ನಮ್ಮ ಏನು ವೆಸ್ಟರ್ನ್ ಘಾಟ್ ಇದೆಯಲ್ಲ, ಅದರಲ್ಲಿ ಕಂಡುಬರುವಂತ ಅತಿ ದೊಡ್ಡ ಪರ್ವತ ಅಂದ್ರೆ ಅಣ್ಣೈಮುಡಿ ಅಂತ ಕರೀತಾರೆ.
ಓಕೆ, ಅಣೆಮುಡಿ ಇದೆ ಅಂದ್ರೆ ವೆಸ್ಟರ್ನ್ ಘಾಟ್ಗಳಲ್ಲಿ ಕಂಡುಬರುವಂತಹ ದೊಡ್ಡ ಪರ್ವತ ಅಂದ್ರೆ ಅದು ಅಣೆಮುಡಿಯಾಗಿದೆ. ನಮ್ಮ ಕರ್ನಾಟಕದಲ್ಲಿ ಕಂಡುಬರ್ತದೆ ಅಂದ್ರೆ ಅದು ಮುಳ್ಳಯ್ಯನಗಿರಿ. ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಅತಿ ಎತ್ತರದ ಪರ್ವತ ಅಂತಂದ್ರೆ ಅದು ಮುಳ್ಳಯ್ಯನ ಗಿರಿ ಇದೆಯಲ್ಲ, ಇದು ನಮ್ಮ ರಾಜ್ಯದ ಅತಿ ದೊಡ್ಡ ಒಂದು ಪರ್ವತವಾಗಿದೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 3 ABC ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಇತ್ತೀಚೆಗೆ ರಾಜ್ಯ ವನ್ಯಜೀವಿ ಮಂಡಳಿ ಹೆಸರಘಟ್ಟ ಹುಲ್ಲುಗಾವಲು ಪ್ರದೇಶವನ್ನ ಡ್ಯಾಶ್ ಎಂದು ಘೋಷಿಸಿ ಕೇಳ್ತಾರೆ. ರೀಸೆಂಟ್ಲಿ ದ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಡಿಕ್ಲೇರ್ಡ್ ದ ಹೆಸರಘಟ್ಟ ಗ್ರಾಸ್ಲ್ಯಾಂಡ್ ರಿಸರ್ವ್ ಅಂತ ಕೇಳ್ತಾರೆ. ಓಕೆನಾ. ಏನಂದ್ರೆ ರೀಸೆಂಟ್ ಆಗಿ ಏನಂದ್ರೆ ಆಕ್ಚುಲಿ ನಮ್ಮ ರಾಜ್ಯದ ರಾಜ್ಯ ವನ್ಯಜೀವಿ ಮಂಡಳಿ ಅಥವಾ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ಒಂದು ಮೀಟಿಂಗ್ ಆಯಿತು. ಗೊತ್ತಿರಲಿ, ಈ ಸ್ಟೇಟ್ ವೈಲ್ಡ್ ಲೈಫ್ ಬೋರ್ಡ್ ನ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಓಕೆ, ಈ ಒಂದು ರಾಜ್ಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅಂತಂದ್ರೆ ಅದು ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಾರೆ. ಅವರ ಅಧ್ಯಕ್ಷರಿಂದ ರೀಸೆಂಟ್ ಆಗಿ ಒಂದು ಮೀಟಿಂಗ್ ಆಯಿತು. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಹೆಸರುಘಟ್ಟ ಒಂದು ಹುಲ್ಲುಗಾವಲು ಪ್ರದೇಶ ಅಥವಾ ಒಂದು ಗ್ರಾಸ್ಲ್ಯಾಂಡ್ ಇದೆಯಲ್ಲ, ಏನ್ ಮಾಡಿದ್ದಾರೆ ರೀಸೆಂಟ್ ಆಗಿ ನಮ್ಮ ಒಂದು ರಾಜ್ಯದ ಸಂರಕ್ಷಣಾ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಇದನ್ನ ಒಂದು ಕನ್ಸರ್ವೇಷನ್ ರಿಸರ್ವ್ ಏರಿಯಾ ಅಂತೇಳಿ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ರೀಸೆಂಟ್ ಆಗಿ ಅಂದ್ರೆ ಬೆಂಗಳೂರು ನಗರದ ವಿಭಾಗದಲ್ಲಿ ಬರುವಂತಹ ಏನು ಹೆಸರಘಟ್ಟ ಹುಲ್ಲುಗಾವಲು ಪ್ರದೇಶ ಇದೆ ಅದನ್ನ ಇತ್ತೀಚೆಗೆ ಸಂರಕ್ಷಣಾ ಮೀಸಲು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ರೀಸೆಂಟ್ ಆಗಿ ಏನಂದ್ರೆ 18ನೇ ರಾಜ್ಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರಾಗಿರ್ತಾರೆ. ಅದರ ಅಧ್ಯಕ್ಷರು ಸಿಎಂ ಆಗಿರ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಇದನ್ನ ಒಂದು ಸಂರಕ್ಷಣಾ ಮೀಸಲು ಪ್ರದೇಶ ಅಥವಾ ಒಂದು ಕನ್ಸರ್ವೇಷನ್ ರಿಸರ್ವ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್, ಡಾಲ್ಬರ್ಗಿಯಾ, ಲಟಿಪೋಲಿಕಾ ಇವುಗಳು ಏನಕ್ಕೆ ಸಂಬಂಧಪಟ್ಟ ಅಂತ ಕೇಳ್ತಾರೆ. ದ ಟೆಕ್ಟೋನಾ ಗ್ರ್ಯಾಂಡಿಸ್, ಸ್ಯಾಂಟಲಮ್ ಆಲ್ಬಮ್, ಡಾಲ್ಬರ್ಜಿಯಾ, ಲ್ಯಾಟಿಫೋಲಿಕಾ ಏನಂತ ಕೇಳ್ತಾರೆ, ಆರ್ನೆಟ್ ಅಂತ ಕೇಳ್ತಾರೆ. ಆಕ್ಚುಲಿ ಏನಂದ್ರೆ ಇವೆಲ್ಲ ಇದೆಯಲ್ಲ, ದೀಸ್ ಆರ್ ದ ಟೈಪ್ ಆಫ್ ದಿ ಅಥವಾ ಇವುಗಳೇನಂದ್ರೆ ಸಸ್ಯಗಳಿಗೆ ಸಂಬಂಧಪಟ್ಟದ್ದು ಅಥವಾ ದೇ ಆರ್ ರಿಲೇಟೆಡ್ ಟು ದ ಪ್ಲಾಂಟ್ಸ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇವೆಲ್ಲ ಮರಗಳೇನಂದ್ರೆ ಆಕ್ಚುಲಿ ನಮ್ಮ ವೆಸ್ಟರ್ನ್ ಘಾಟ್ ಕಂಡುಬರುವಂತಹ ಒಂದು ವಿವಿಧ ರೀತಿಯಾದ ಮರಗಳಾಗಿರುವಂತದ್ದು. ನೋಡಿ, ನಮ್ಗೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಭೇದಗಳಂದ್ರೆ ತೇಗ, ಅದನ್ನ ಆಕ್ಚುಲಿ ಏನು ಕರೀತಾರೆ, ಸೈಂಟಿಫಿಕ್ ನೇಮ್ ಬಂದು ಟೆಕ್ಟೋನಾ ಗ್ರ್ಯಾಂಡಿಸ್ ಅಂತ ಕರೀತಾರೆ. ಶ್ರೀಗಂಧ ಮರಕ್ಕೆ ಸ್ಯಾಂಟಲಮ್ ಆಲ್ಬಮ್ ಅಂತ ಕರೀತಾರೆ. ರೋಸ್ ವುಡ್ಗೆ ಡಾಲ್ಬರ್ಜಿಯಾ, ಲ್ಯಾಟಿಪೋಲಿಕ್ ಅಂತ ಕರೀತಾರೆ. ಓಕೆನಾ. ಸೊ ಹಾಗಾಗಿ ಏನಂದ್ರೆ ಇವೆಲ್ಲ ಏನಂತಂದ್ರೆ ನಮ್ಮ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವಂತಹ ಒಂದು ವಿವಿಧ ರೀತಿಯ ಮರಗಳಾಗಿದೆ. ದೇ ಆರ್ ದ ಟ್ರೀ ಸ್ಪೀಸೀಸ್ ಫೌಂಡ್ ಇನ್ ದ ವೆಸ್ಟರ್ನ್ ಘಾಟ್ಸ್. ಹೌದಾ. ಸೊ ಟೀಕ್ ಇದೆ, ಅದನ್ನ ಟೆಕ್ಟೋನಿಕ್ ಗ್ರ್ಯಾಂಡ್ಸ್ ಅಂತ ಕರೀತಾರೆ. ಸ್ಯಾಂಡಲ್ವುಡ್ ಇದೆ, ಹೌದಾ. ಅದೇ ರೀತಿ ರೋಸ್ ವುಡ್ ಇದೆ. ಸೊ ಇವುಗಳನ್ನ ನಾವು ಸಾಮಾನ್ಯವಾಗಿ ದೇ ಆರ್ ದ ಟೈಪ್ ಆಫ್ ದ ಟ್ರೀಸ್ ಆಗಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆಗುತ್ತೆ. ಓಕೆನಾ. ಎಸ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕದಲ್ಲಿ ಯಾವ ರೀತಿಯ ಕಾಡು ಹೆಚ್ಚು ಕಂಡು ಬರುತ್ತೆ ಅಂತ ಕೇಳ್ತಾರೆ. ವಿಚ್ ಟೈಪ್ ಆಫ್ ಫಾರೆಸ್ಟ್ ಈಸ್ ಮೋರ್ ಇಸ್ ದೇರ್ ಇನ್ ದ ಕರ್ನಾಟಕ ಅಂತ ಕೇಳ್ತಿದ್ದಾರೆ. ನೋಡಿ, ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಕಂಡುಬರುವಂಥದ್ದು ಅದು ಮೀಸಲು ಅರಣ್ಯ ಅಥವಾ ರಿಸರ್ವ್ಡ್ ಫಾರೆಸ್ಟ್ ಇದೆಯಲ್ಲ, ಅದು ಅತಿ ಹೆಚ್ಚು ಆಗಿ ಕಂಡುಬರುವಂತಹ ಒಂದು ಫಾರೆಸ್ಟ್ ನ ಅಥವಾ ಒಂದು ಅರಣ್ಯದ ವಿಧ ಆಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರದಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನು ಕರ್ನಾಟಕದ ಒಟ್ಟು ಅರಣ್ಯ ಬಂದಿಷ್ಟಂದ್ರೆ 40,678.23 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಇರುವಂತಹ ಒಟ್ಟು ಅರಣ್ಯದ ವಿಸ್ತೀರ್ಣವಾಗಿರುವಂಥದ್ದು. ಓಕೆ, ಇದರಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಗಿರುವಂತಹ ಅರಣ್ಯ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಕಾಯ್ದಿರಿಸಿದ ಅರಣ್ಯಗಳಂತ ಬರ್ತವೆ, ಸಂರಕ್ಷಿತ ಅರಣ್ಯಗಳಂತ ಬರ್ತವೆ, ಗ್ರಾಮ ಅರಣ್ಯಗಳಂತ ಬರ್ತವೆ, ಅದೇ ರೀತಿ ಖಾಸಗಿ ಅರಣ್ಯ ಅಂತ ಬರ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಹೆಚ್ಚು ಬಂದಾಗಿರೋದ್ರೆ ನೋಡಿ, ಏನು ಕಾಯ್ದಿರಿಸಲ್ಪಟ್ಟ ಅರಣ್ಯ ಅಥವಾ ಎಷ್ಟಿದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 16.08% ಇದೆ. ಹೌದಾ, ಇಂಗ್ಲಿಷ್ ಗೊತ್ತಾಗುತ್ತೆ ನಿಮಗೆ. ಸೊ ನಮ್ಗೆ ಏನಂದ್ರೆ ಹೈಯೆಸ್ಟ್ ಬಂದಿದೆ ಅಂದ್ರೆ ರಿಸರ್ವ್ಡ್ ಫಾರೆಸ್ಟ್ ಇದೆಯಲ್ಲ, ಅದು ಸುಮಾರು 16.08% ಇದೆ. ಹಾಗಾಗಿ ಹೈಯೆಸ್ಟ್ ಇದೆ. ಸೆಕೆಂಡ್ ಹೈಯೆಸ್ಟ್ ಅಂತಂದ್ರೆ ಪ್ರೊಟೆಕ್ಟೆಡ್ ಫಾರೆಸ್ಟ್. ಓಕೆ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಇದೆ, ಸಾರಿ ಅದಿದೆ. ಸೊ ಥರ್ಡ್ ಬಂದಾಗ ನಮಗೆ ವಿಲೇಜ್ ಫಾರೆಸ್ಟ್ ಇದೆ. ಇನ್ನು ಫೋರ್ತ್ ಬಂದಾಗ ಪ್ರೈವೇಟ್ ಫಾರೆಸ್ಟ್ ಅಥವಾ ಖಾಸಗಿ ಅರಣ್ಯಗಳಂತ ಕರೀತಾರೆ. ಸೊ ನಮಗೆ ಟೋಟಲ್ ಬಂದು ಎಷ್ಟಿದೆ ಅಂತಂದ್ರೆ ನಮ್ಮ ರಾಜ್ಯದ ಬಂದು 21.21% ಇದೆ ನೋಡಿ. ಸೊ ಅಂದ್ರೆ ಟೋಟಲ್ ಆಗಿ 40,678.23% ಅಂದ್ರೆ ಸ್ಕ್ವೇರ್ ಚದರ ಕಿಲೋಮೀಟರ್ ನಮ್ಮ ರಾಜ್ಯದಲ್ಲಿ ಒಂದು ಅರಣ್ಯದ ವಿಸ್ತೀರ್ಣ ಆಗಿರುವಂಥದ್ದು. ಸೊ ಪರ್ಸೆಂಟೇಜ್ ಬಂದಾಗ 21.20% ಆಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಸೊ ಅಂದ್ರೆ ಸುಮಾರು ಇದೇನು ಒಂದು ರಿಸರ್ವ್ ಫಾರೆಸ್ಟ್ ಇದೆಯಲ್ಲ ಎಷ್ಟಂತಂದ್ರೆ 16.8% ಎಲ್ಲ ಕೂಡ ಪಾರ್ಟ್ ಆಫ್ ದ ಕಾಯ್ದಿರಿಸಲ್ಪಟ್ಟ ಅರಣ್ಯ ಅಂತ ಕರೀತಾರೆ. ಎಸ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ ನೋಡಿ. ಹೌದಾ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ.
ಸೊ ಪ್ರತಿ 2 ವರ್ಷಗಳಿಗೊಮ್ಮೆ ಭಾರತೀಯ ಅರಣ್ಯ ಸಮೀಕ್ಷೆ ಸಿದ್ಧಪಡಿಸಿದ ಭಾರತೀಯ ರಾಜ್ಯ ಅರಣ್ಯ ವರದಿ ಬಿಡುಗಡೆ ಯಾಗುತ್ತೆ ಕೊಟ್ಟಾರೆ. ಅಂದ್ರೆ ದ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಈಸ್ ಪ್ರಿಪೇರ್ಡ್ ಬೈ ದ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಎವ್ರಿ 2 years ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇದು ಬಂದು ಕರ್ನಾಟಕವು ರಾಜ್ಯದ ಅತಿ ದೊಡ್ಡ ಕರ್ನಾಟಕವು ದೇಶದ ಅತಿ ದೊಡ್ಡ ಅರಣ್ಯ ಅಥವಾ ರಾಜ್ಯದ ಅತಿ ದೊಡ್ಡ ಅರಣ್ಯ ರಾಜ್ಯ ಅಂತ ಕೊಟ್ಟಿದ್ದಾರೆ, ಪ್ರದೇಶ ಅಂತ ಕೊಟ್ಟಿದ್ದಾರೆ. ಮೂರನೇದು ಕರ್ನಾಟಕದಲ್ಲಿ ಉತ್ತರ ಕನ್ನಡವು ರಾಜ್ಯದ ಅತಿ ದೊಡ್ಡ ಅರಣ್ಯ ಪ್ರದೇಶವೆಂದು ಕೊಟ್ಟಿದ್ದಾರೆ. ಸೊ ಡಿ ಆಪ್ಷನ್ ಅಲ್ಲಿ ಕರ್ನಾಟಕದಲ್ಲಿ ವಿಜಾಪುರ ಅಥವಾ ಬಿಜಾಪುರವು ರಾಜ್ಯದ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶವೆಂದು ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಯಾವ ಹೇಳಿಕೆಗಳಲ್ಲಿ ತಪ್ಪಾಗಿದೆ ಅಂತಂದ್ರೆ ನೋಡಿ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಸೊ ಸಿ ಕರೆಕ್ಟ್ ಆಗಿದೆ, ಡಿ ಕರೆಕ್ಟ್ ಆಗಿದೆ, ಸೊ ಬಿ ತಪ್ಪಾಗಿದೆ. ಓಕೆ, ನಮ್ಮ ಏನೋ ಇಡೀ ದೇಶ ಬಂದಾಗ ಅಂದ್ರೆ ಅತಿ ಹೆಚ್ಚು ಫಾರೆಸ್ಟ್ ಇರುವಂತದ್ದು ಅಂತಾರೆ ಅದು ಮಧ್ಯಪ್ರದೇಶ್, ನಾಟ್ ಎ ಕರ್ನಾಟಕ. ಸೊ ಹಾಗಾಗಿ ನಮಗೆ ಸೊ ಬಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಅಥವಾ ಬಿ ಹೇಳಿಕೆ ತಪ್ಪಾಗುತ್ತೆ, ಹೌದಾ. ಸೊ ಮಧ್ಯಪ್ರದೇಶ್ ಈಸ್ ದ ಲಾರ್ಜೆಸ್ಟ್ ಫಾರೆಸ್ಟ್ ಏರಿಯಾ ಇನ್ ದ ಕಂಟ್ರಿ, ಸಾರಿ ನಾಟ್ ಸ್ಟೇಟ್, ಕಂಟ್ರಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ಅಂದ್ರೆ ಅದು ಮಧ್ಯಪ್ರದೇಶವಾಗಿದೆ, ಕರ್ನಾಟಕ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಸೊ ಸ್ಟೇಟ್ ವೈಸ್ ಕೊಟ್ಟಿದ್ದಾರೆ, ಹೌದಾ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಅತಿ ಹೆಚ್ಚು ಇರೋದಿಲ್ಲ ಅಂತಂದ್ರೆ ಆಕ್ಚುಲಿ ಜಿಲ್ಲೆ ಆಗಿದೆಯಾ, ಸಾರಿ. ಓಕೆ ನೋಡಿ, ಹೌದಾ. ಏನು ಉತ್ತರ ಕನ್ನಡ ಇದೆಯಲ್ಲ ಇಲ್ಲಿ ಕಾಣಿಸ್ತದೆ ಲಾಸ್ಟ್ ಉತ್ತರ ಕನ್ನಡ ನೋಡಿ ಎಷ್ಟದ ಸುಮಾರು ಆ ರಾಜ್ಯದ ಸೊ 79 ಪಾಯಿಂಟ್ ಎಷ್ಟು 79.24% ಇರೋದ್ರೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಅಂತಂದ್ರೆ ಅದು ಉತ್ತರ ಕನ್ನಡ ಆಗಿದೆ. ಅದೇ ರೀತಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಕೊಡಗು ಇದೆ ನೋಡಿ, ಕೊಡಗು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, 78.84% ಇದೆ. ಓಕೆನಾ. ಅದೇ ರೀತಿ ಅತಿ ಕಡಿಮೆ ಇಲ್ಲಿ ಅಂತಂದ್ರೆ ನೋಡಿ ಆಕ್ಚುಲಿ ಅತಿ ಕಡಿಮೆ ಇರುವಂತದ್ದು ವಿಜಯಪುರದಲ್ಲಿ. ಸೊ ಕಾಣಿಸ್ತಾ ಇದೆ ನಮಗೆ ನೋಡಿ ಜಸ್ಟ್ 0.2% ಮಾತ್ರ ಇದೆ. ಇಲ್ಲಿ ಕೊಟ್ಟಿದ್ದೀವಿ ನಮಗೆ ನೋಡಿ ಲಾರ್ಜೆಸ್ಟ್ ಫಾರೆಸ್ಟ್ ಇರುವಂತ ಡಿಸ್ಟ್ರಿಕ್ಟ್ಸ್ ಬಂದಾಗ ನಮಗೆ ಹೈಯೆಸ್ಟ್ ಇರುವಂತದ್ದು ಉತ್ತರ ಕನ್ನಡದಲ್ಲಿ ಅಂದ್ರೆ ಸುಮಾರು 79.24% ಇದೆ ಫಾರೆಸ್ಟ್ ಏರಿಯಾ. ಸೆಕೆಂಡ್ ಹೈಯೆಸ್ಟ್ ಬಂದ್ರೆ ಕೊಡಗು ಇದೆ, ಮೂರನೇದು ಬಂದು ದಕ್ಷಿಣ ಕನ್ನಡ ಇದೆ. ಅದೇ ರೀತಿ ಅತಿ ಕಡಿಮೆ ಇರುವಂತದ್ದು ಫಸ್ಟ್ ಅಲ್ಲಿ ಬಂದು ವಿಜಯಪುರ ಇದೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ರಾಯಚೂರು ಇದೆ, ಮೂರನೇ ಪ್ಲೇಸ್ ಅಲ್ಲಿ ಕೊಪ್ಪಳ ಇದೆ. ಓಕೆನಾ. ಸೊ ಹಾಗಾಗಿ ನಮಗೆ ಇಲ್ಲಿ ಕೊಟ್ಟಂತ ಮತ್ತೆ ಏನು ಈ ಒಂದು ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಇದೆಯಲ್ಲ ಇದೇನ್ ಮಾಡ್ತಾರೆ, ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ಸೆನ್ಸಸ್ ಅಥವಾ ಸರ್ವೆ ಮಾಡ್ತಾರೆ. ಯಾರು ಮಾಡ್ತಾರೆ ಅದನ್ನ ಮಾಡುತ್ತದೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ. ಓಕೆನಾ. ಅಂದ್ರೆ ಸೊ ಏನು ಭಾರತೀಯ ಅರಣ್ಯ ಸಮೀಕ್ಷೆ ಮಾಡುತ್ತೆ, ಪ್ರತಿ 2 ವರ್ಷಕ್ಕೊಮ್ಮೆ ರಾಜ್ಯದಲ್ಲಿರುವಂತಹ ಒಂದು ಫಾರೆಸ್ಟ್ ಅನ್ನ ಅದರ ಒಂದು ಸೆನ್ಸಸ್ ಅನ್ನ ಮಾಡ್ತಾ ಹೋಗುತ್ತೆ ಅಥವಾ ರಿಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆನಾ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ನಮ್ಮ ದೇಶದಲ್ಲಿ ಬಂದಾಗ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತದ್ದು ಅದು ಮಧ್ಯಪ್ರದೇಶದಲ್ಲಿ, ನಾಟ್ ಎ ಕರ್ನಾಟಕ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್, ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳ್ತಾರೆ. ನೋಡ್ತಗೋಣ, ಕರ್ನಾಟಕದಲ್ಲಿ ದಟ್ಟ ಅರಣ್ಯವು ತೆರೆದ ಅರಣ್ಯಕ್ಕಿಂತ ಹೆಚ್ಚಾಗಿದೆ. ಇಂಗ್ಲಿಷ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾರೆ. ಇನ್ ಕರ್ನಾಟಕ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ಓಪನ್ ಫಾರೆಸ್ಟ್ ಅಂತ ಕೇಳ್ತಾರೆ, ಹೌದಾ. ಅದೇ ರೀತಿ ಬಿ ಬಂದು 5.49% ಕರ್ನಾಟಕ ಫಾರೆಸ್ಟ್ ಏರಿಯಾ ಈಸ್ ಸೇರ್ ಇನ್ ದ ಇಂಡಿಯನ್ ಫಾರೆಸ್ಟ್ ಏರಿಯಾ ಅಂತ ಕೇಳ್ತಾರೆ. ಓಕೆ. ಸೊ ಸಿ ಅಲ್ಲಿ ಬೋತ್ ಎ ಅಂಡ್ ಬಿ ಅಂತಿದೆ, ಆಪ್ಷನ್ ಡಿ ಅಲ್ಲಿ ನನ್ ಆಫ್ ದಿ ಅಂತಿದೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎರಡು ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಎ ಮತ್ತು ಬಿ ಎರಡು ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆರ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಹೌದಾ. ಇಲ್ಲಿ ನಮಗೆ ನೋಡಿ ಡಿಫ್ರೆಂಟ್ ಒಂದು ಫಾರೆಸ್ಟ್ ಕೊಟ್ಟೆ, ಹೌದಾ. ದಟ್ಟ ಅರಣ್ಯ ಅಂತಿದೆ, ಓಪನ್ ಫಾರೆಸ್ಟ್ ಅಂದ್ರೆ ತೆರೆದ ಅರಣ್ಯ ಅಂತಿದೆ, ಹೌದಾ. ಇಲ್ಲಿ ನೋಡಿ ನಮಗೆ 2023 ನೋಡ್ತಾ ಹೋಗಿ. ಸೊ ದಟ್ಟ ಅರಣ್ಯ ಬಂದಿಷ್ಟಿದೆ ನೋಡಿ, ಅಂದ್ರೆ ಡೆನ್ ಫಾರೆಸ್ಟ್ ಇದೆ ನೋಡಿ 25,689.54 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅಂದ್ರೆ ನಮಗೆ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ಓಪನ್ ಫಾರೆಸ್ಟ್, ಹೌದಾ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಕರ್ನಾಟಕ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ಓಪನ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಅದೇ ರೀತಿ ಇಡೀ ದೇಶದಲ್ಲಿ ತೋಟಾಗಿರೋದ್ರೆ ನಮ್ದು ಎಷ್ಟಾಗುತ್ತೆ ನೋಡಿ, ನಮ್ಮ ರಾಜ್ಯದ ಬಂದಾಗ ಎಷ್ಟಾಗುತ್ತೆ ಅಂದ್ರೆ 2023 ಸೊ 5.49% ಅಂದ್ರೆ ಸೊ ಇಡೀ ದೇಶದ ಒಂದು ಫಾರೆಸ್ಟ್ ನಮ್ಮ ರಾಜ್ಯದ ಕಾಂಟ್ರಿಬ್ಯೂಷನ್ ಬಂದು ಅಥವಾ ಸೇರ್ ಬಂದು 5.41% ಆಗಿದೆ, ಹೌದಾ. ಸೊ ಹಾಗಾಗಿ ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಬೋತ್ ಎ ಅಂಡ್ ಬಿ ಆರ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ಮತ್ತೆ ನಮಗೆ ಪ್ರತಿ ವರ್ಷ ಏನಾಗುತ್ತೆ ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಬಂದಾಗ ಏನಂದ್ರೆ ಅದ್ರ ಕಾಂಟ್ರಿಬ್ಯೂಷನ್ ಬಂದು ಜಾಸ್ತಿ ಆಗ್ತದೆ, ಹೌದಾ. 2017 ಬಂದಾಗ 5.19% ಇದೆ, 2019 5.41% ಇದೆ, ಆಮೇಲೆ 2021 ಸೊ 5.42% ಇದೆ. ಈ ವರ್ಷ ಕೂಡ ಜಾಸ್ತಿ ಆಗಿದೆ. ಗೊತ್ತಿರಲಿ ನಿಮಗೆ ಅಂದ್ರೆ ಸತತವಾಗಿ ಅಂದ್ರೆ ನಿರಂತರವಾಗಿ ಏನಾಗ್ತದೆ, ಅರಣ್ಯ ಪ್ರದೇಶ ಒಂದು ಜಾಸ್ತಿ ಆಗ್ತದೆ ನಮ್ಮ ಒಂದು ರಾಜ್ಯದಲ್ಲಿ ಅಂತ ಹೇಳ್ಬೋದು. ಸೊ ಕಾಂಟ್ರಿಬ್ಯೂಷನ್ ಅಷ್ಟೇ ಸೇರ್ಸ್ ಒಂದು ಕಂಟ್ರಿಗೆ ಬಂದಾಗ, ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ,
ಭಾರತ ಅರಣ್ಯ ಸಮೀಕ್ಷೆ 2023 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ? ಓಕೆ, ಸೊ ಅಕಾರ್ಡಿಂಗ್ ಟು ದ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ 2023 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕರೀತಾರೆ. ನೋಡಿ, ನಮಗೆ ಆಗ್ಲೇ ಹೇಳಿದಾಗ ನಿಮಗೆ ಏನಂದ್ರೆ ಇಂಡಿಯನ್ ಸ್ಟೇಟ್ ಫಾರೆಸ್ಟ್ ರಿಪೋರ್ಟ್ ಅಂತ ಕರೀತಾರೆ. ಇದೇನ್ ಮಾಡ್ತಾರೆ, ಸೊ ನಮ್ಮ ದೇಶದಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಈ ಒಂದು ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡ್ತಾ ಹೋಗ್ತಾರೆ. ಪಬ್ಲಿಷ್ ಮಾಡೋದು ಅಂತಂದ್ರೆ ಅದು ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಅಂತ ಗೊತ್ತಿರಬೇಕು. ಓಕೆನಾ? ಎಸ್, 2 ವರ್ಷಕ್ಕೊಮ್ಮೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಅತ್ಯಂತ ದಟ್ಟವಾದ ಕಾಡು ಮಧ್ಯಮ ದಟ್ಟ ಅರಣ್ಯಕ್ಕಿಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಇಂಗ್ಲಿಷ್ ನೋಡ್ತಾ ಹೋಗೋಣ. ದ ವೆರಿ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ಮಾಡರೇಟ್ ಫಾರೆಸ್ಟ್ ಅಂತ ಕೇಳ್ತಾರೆ. ಅದೇ ರೀತಿ ಎರಡನೇದು ಬಂದು ಕುರುಚಲ ಪ್ರದೇಶವು ತೆರೆದ ಅರಣ್ಯ ಪ್ರದೇಶಕ್ಕಿಂತ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಮೂರನೇದ್ದು ಅಂದ್ರೆ ಇಂಗ್ಲಿಷ್ ನೋಡಿ, ದ ಸ್ಕ್ರಬ್ ಏರಿಯಾ ಇಸ್ ಮೋರ್ ದೆನ್ ದಿ ಓಪನ್ ಫಾರೆಸ್ಟ್ ಏರಿಯಾ ಅಂತಿದೆ. ಅದೇ ರೀತಿ ಮೂರನೇದ್ದು ಸಿ ಬಂದು ಮಧ್ಯಮ ದಟ್ಟ ಅರಣ್ಯವು ತುಂಬಾ ದಟ್ಟವಾದ ಕಾಡುಗಳಿಗಿಂತ ಹೆಚ್ಚಾಗಿದೆ. ಅಂದ್ರೆ ದ ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ವೆರಿ ಡೆನ್ಸ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಅಲ್ಲಿ ಆಲ್ ಆಫ್ ದಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಂತ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಫಸ್ಟ್ ನೋಡ್ತಾ ನೋಡಿ. ಫಸ್ಟ್ ನಮಗೆ ವೆರಿ ಡೆನ್ಸ್ ಫಾರೆಸ್ಟ್ ಮತ್ತೆ ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಕೇಳ್ತಾರೆ. ನೋಡಿ, ನಮ್ಗೆ ಇಲ್ಲಿ ಕೊಟ್ಟಿರೋದಾ, ಇದು ವೆರಿ ಡೆನ್ಸ್ ಫಾರೆಸ್ಟ್, ಇದು ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಅಂತ ಕರೀತಾರೆ. ನೋಡಿ, ನಮಗೆ ಇಲ್ಲಿ ಸೊ 2023 ಸರ್ವೆ ಪ್ರಕಾರ ನೋಡಿ ಎಕ್ಷನ್ ಹೇಳಿದ್ರೆ ನಮಗೆ ಏನಾಗಿದೆ, ಸೊ ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಜಾಸ್ತಿ ಇದೆ ಕಂಪೇರ್ಡ್ ಟು ದ ವೆರಿ ಡೆನ್ಸ್ ಫಾರೆಸ್ಟ್ ಅಂತ. ಅಂದ್ರೆ ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ವೆರಿ ಡೆನ್ಸ್ ಫಾರೆಸ್ಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಕೊಟ್ಟರೆ ಉಲ್ಟಾ ಕೊಟ್ಟಿದಾರಲ್ವಾ, ಇಲ್ಲಿ ಅಂದ್ರೆ ವೆರಿ ಡೆನ್ಸ್ ಫಾರೆಸ್ಟ್ ಜಾಸ್ತಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಅದೇ ರೀತಿ ನೆಕ್ಸ್ಟ್ ತಗೋಣ. ನೋಡಿ, ಇಲ್ಲಿ ಏನಂದ್ರೆ ನಮಗೆ ಒಂದ್ ಕಡೆ ಸ್ಕ್ರಬ್ ಅಂದ್ರೆ ಕುರುಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಓಪನ್ ಫಾರೆಸ್ಟ್ ತೆರೆದ ಅರಣ್ಯ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಏನಂದ್ರೆ ನೋಡಿ, ಆಕ್ಚುಲಿ ಇಲ್ಲಿ ಓಪನ್ ಫಾರೆಸ್ಟ್ ಇದೆ ನೋಡಿ, ನಮಗೆ 2023 ಪ್ರಕಾರ 13,564.73% ಇದೆ, ಅಂದ್ರೆ ಚದರ ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದೇ ರೀತಿ ಸ್ಕ್ರಬ್ ಬಂದು ಕುರುಚಲ ಬಂದು 4,513.15 ಇದೆ. ಅಂದ್ರೆ ಇಲ್ಲಿ ನಮಗೆ ಓಪನ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ಸ್ಕ್ರಬ್ ಏರಿಯಾ ಅಲ್ವಾ. ಸೊ ಇಲ್ಲಿ ಏನಂದ್ರೆ ಉಲ್ಟಾ ಕೊಟ್ಟಿದ್ದಾರೆ, ಸ್ಕ್ರಬ್ ಏರಿಯಾ ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ. ಅದೇ ರೀತಿ ಮೂರನೇ ನೋಡ್ತಗೋಣ. ನೋಡಿ, ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಹೌದಾ? ಹೌದು, ಯಾಕಂದ್ರೆ ನಮ್ಗೆ ಇಲ್ಲಿ ಮಾಡರೇಟ್ ಡೆನ್ಸ್ ಫಾರೆಸ್ಟ್ ಜಾಸ್ತಿ ಇದೆ ಕಂಪೇರ್ ಟು ದ ವೆರಿ ಡೆನ್ಸ್ ಫಾರೆಸ್ಟ್ ಅಂತ. ಸೊ ಹಾಗಾಗಿ ನಮಗೆ ಥರ್ಡ್ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಓಕೆ, ಸೊ ಹಾಗಾಗಿ ಮೂರನೇ ಹೇಳಿಕೆ ಸರಿಯಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದ್ರೆ ನಮಗೆ ಸೊ ಮೋರ್ ಡೆನ್ಸ್ ಫಾರೆಸ್ಟ್ ಈಸ್ ಮೋರ್ ದೆನ್ ದಿ ವೆರಿ ಡೆನ್ಸ್ ಫಾರೆಸ್ಟ್. ಸೊ ಇದು ಕರೆಕ್ಟ್ ಆಗುತ್ತೆ, ಎರಡು ಹೇಳಿಕೆ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕೂಡ ಕೊಟ್ಟಿದ್ದಾರೆ ನಿಮಗೆ, ಸೊ ಒಂದ್ಸಲ ನೋಡ್ಕೊಳ್ಳಿ ಹೌದಾ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ದಕ್ಷಿಣ ಭಾರತದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಶೇಕಡಾವಾರು ಪ್ರಮಾಣದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ ಕೊಟ್ಟಿದ್ದಾರೆ. ಇನ್ ಸೌತ್ ಇಂಡಿಯಾ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದ ಹೈಯೆಸ್ಟ್ ಏರಿಯಾ ಆಫ್ ದಿ ಫಾರೆಸ್ಟ್ ಇನ್ ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ದಕ್ಷಿಣ ಭಾರತ, ನಾಟ್ ಇಂಡಿಯಾ. ಓಕೆ, ಆಲ್ ಓವರ್ ಇಂಡಿಯಾದಲ್ಲಿ ಬಂದಾಗ ಅತಿ ಹೆಚ್ಚಿರುವಂತದ್ದು ಮಧ್ಯಪ್ರದೇಶದಲ್ಲಿ. ಇಲ್ಲಿ ಬರೀ ಸೌತ್ ಇಂಡಿಯನ್ ಸ್ಟೇಟ್ ಅಲ್ಲಿ ಮಾತ್ರ ಕೇಳ್ತಿದ್ರೆ, ಅಂದ್ರೆ ತಮಿಳುನಾಡು ಹೌದಾ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಇಲ್ಲಿ ಕೇಳ್ತಾರೆ. ಹಾಗಾಗಿ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಬಂದಾಗ ಹತ್ತಿರೋದು ಹೆಚ್ಚೋದಂದ್ರೆ ಅದು ಸೊ ಕೇರಳ ರಾಜ್ಯದಲ್ಲಿ. ಸೊ ಹಾಗಾಗಿ ಆಪ್ಷನ್ ಸಿ ಕೇರಳ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ರಾಜ್ಯದ ಬಂದಾಗ ಏನಂದ್ರೆ ನೋಡಿ, ಇಲ್ಲಿ ಫಾರೆಸ್ಟ್ ಕವರ್ ಎಷ್ಟಿದೆ ಅಂದ್ರೆ ನಮ್ಮ ರಾಜ್ಯದ್ದು 20.47% ಇದೆ, ಅಂದ್ರೆ ನಮ್ಮ ಒಂದು ಟೋಟಲ್ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಹೌದಾ. ಸೊ ಹಾಗಾಗಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಬಂದಾಗ ಏನಂದ್ರೆ ಕೇರಳ ಇದೆಯಲ್ಲ ಹೈಯೆಸ್ಟ್ ಇದೆ. ಎಷ್ಟಿದೆ ಸುಮಾರು ನೋಡಿ, ಕೇರಳ ಬಂದೆಷ್ಟು ಅಂತಂದ್ರೆ ಸೊ 56.78% ಏನಂದ್ರೆ ಆಕ್ಚುಲಿ ನಮ್ಮ ಕೇರಳದಿರೋದು ಸೌತ್ ಇಂಡಿಯಾದಲ್ಲಿ ಹೌದಾ. ನಮ್ಮ ಕರ್ನಾಟಕ ಎಷ್ಟಿದೆ ನೋಡಿ ಇಲ್ಲಿ, ಸೊ 20.47% ಇದೆ. ಅಂದ್ರೆ ಹೈಯೆಸ್ಟ್ ಬಂದು ಯಾವ್ದಿದೆ, ಫಸ್ಟ್ ಕೇರಳ ಇದೆ, ಸೆಕೆಂಡ್ ಹೈಯೆಸ್ಟ್ ಇದೆ ಅಂದ್ರೆ ನಮ್ಮ ಕರ್ನಾಟಕ ಇದೆ. ಓಕೆನಾ. ಭಾರತ ಎಷ್ಟಿದೆ ನೋಡಿ, 21.76% ಇದೆ ಭಾರತದ ಟೋಟಲ್ ಫಾರೆಸ್ಟ್ ಏರಿಯಾ. ಅಂದ್ರೆ ಸುಮಾರು 7,15,343 ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಸೊ ಒಂದು ನಮ್ಮ ದೇಶದ ಫಾರೆಸ್ಟ್ ಏರಿಯಾ ಅಂತಂದ್ರೆ ಸುಮಾರು ನಮ್ಮ ಒಂದು ಜಿಯೋಗ್ರಫಿಯ 21%, 76% ಇದೆ. ಓಕೆನಾ. ಸೊ ಹಾಗಾಗಿ ಸೌತ್ ಇಂಡಿಯನ್ ಸ್ಟೇಟ್ಸ್ ಅಲ್ಲಿ ಬಂದಾಗ ಅಥವಾ ದಕ್ಷಿಣ ಭಾರತದಲ್ಲಿ ಬಂದಾಗ ಅತಿ ಹೆಚ್ಚು ಫಾರೆಸ್ಟ್ ಒಂದು ಏನಂದ್ರೆ ಶೇಕಡಾವಾರು ಹೊಂದಿರೋದು ಕೇರಳ ಸ್ಟೇಟ್. ಹಾಗಾಗಿ ಅದಕ್ಕೆ ಅದನ್ನ ದೇವರ ಸ್ವಂತ ನಾಡು ಅಂತ ಕರೀತಾರೆ. ತುಂಬಾ ಫಾರೆಸ್ಟ್ ಇದೆ, ತುಂಬಾ ಫಾಲ್ಸ್ ಗಳಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್. ನೆಕ್ಸ್ಟ್ ನೋಡ್ತಗೋಣ. ಅರಣ್ಯ ಪ್ರದೇಶದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ನೋಡ್ತಗೋಣ. ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಬಂದು 20.47% ಅಂತಿದೆ. ಬಿ ಬಂದು ಭಾರತ ಒಟ್ಟು ಅರಣ್ಯ ಪ್ರದೇಶ ಬಂದು 21.76% ಅಂತಿದೆ. ದಕ್ಷಿಣ ರಾಜ್ಯಗಳಲ್ಲಿ ಕರ್ನಾಟಕವು ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ವ್ಯಾಪ್ತಿ ಹೊಂದಿದೆ ಅಂತ ಕೇಳಿದರೆ ಈಗ ತಾನೇ ಡಿಸ್ಕಸ್ ಮಾಡಿದ್ರ ಬಗ್ಗೆ ಹೌದಲ್ಲ. ಸೊ ಹೌದು, ಅಂದ್ರೆ
ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ ಬಂದು ಎಷ್ಟು ಅಂದ್ರೆ 20.47% ಇದೆ, ಫಸ್ಟ್ ಕರೆಕ್ಟ್ ಆಗುತ್ತೆ. ಎರಡನೇದ್ದು ಭಾರತ್ ಬಂದು 21.76% ಇದೆ, ಇದು ಕರೆಕ್ಟ್ ಆಗುತ್ತೆ. ದಕ್ಷಿಣ ರಾಜ್ಯಗಳಲ್ಲಿ ಯಾವುದು ಅಲ್ಲ, ಕರ್ನಾಟಕ ಅಲ್ಲ, ಕೇರಳ ಏನಂತಂದ್ರೆ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ವ್ಯಾಪ್ತಿ ಹೊಂದಿರುವಂತಹ ರಾಜ್ಯವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಎಣಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈಗ ತಾನೇ ನೋಡಿದ್ವಿ ನಾವು, ಸೊ ಅದ್ರ ಬಗ್ಗೆ ಹೌದಾ. ನೋಡಿ ಕರ್ನಾಟಕ ಬಂದಿಷ್ಟು ಅಂದ್ರೆ 20.47% ಆಗಿದೆ. ಅದೇ ರೀತಿ ಕೇರಳ ಜಾಸ್ತಿ ಇದೆ ಸೌತ್ ಇಂಡಿಯಾದಲ್ಲಿ. ಭಾರತ ಎಷ್ಟಿದೆ ನೋಡಿ 21.76% ಇದೆ, ಹೌದಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಟು ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಕೊಟ್ಬಿಟ್ಟಿದೆ ನೋಡಿ, ಇಂಡಿಯಾದ ಎಷ್ಟಿದೆ ನೋಡಿ, ಇಂಡಿಯಾದು ಸೊ 21.76% ಇದೆ. ಸೌತ್ ಇಂಡಿಯನ್ ಎಷ್ಟಿದೆ ಟೋಟಲ್ ಆಗಿ ಎವರೇಜ್ ಬಂದು 20.13% ಇದೆ. ಕೇರಳ 56.78% ಇದೆ, ಸೋದಾ. ಅದೇ ರೀತಿ ಕರ್ನಾಟಕ ಬಂದು ಸೊ 20.47% ಇದೆ. ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಎಸ್, ಕನ್ನಡದಲ್ಲಿ ಕೊಡಿದೆ, ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ನೋಡ್ತೋಣ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ 2024-25 ಪ್ರಕಾರ ಕರ್ನಾಟಕದ ಒಟ್ಟು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಎಷ್ಟು ಅಂತ ಇಂಗ್ಲಿಷ್ ನೋಡ್ತೋಣ. ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2024-25 ವಾಟ್ ಈಸ್ ದ ಟೋಟಲ್ ಫಾರೆಸ್ಟ್ ಅಂಡ್ ಟ್ರೀ ಕವರ್ ಆಫ್ ದಿ ಕರ್ನಾಟಕ ಅಂತ ಕೇಳ್ತಾರೆ. ಓಕೆನಾ. ಸೊ ಡೋಂಟ್ ಕನ್ಫ್ಯೂಸ್ ಆಗ್ಬೇಡಿ. ಓಕೆನಾ, ಇಲ್ಲಿ ನೋಡಿ ನಮಗೆ ಸೊ ಇಲ್ಲಿ ಫಾರೆಸ್ಟ್ ಕವರ್ ಮತ್ತೆ ಟ್ರೀ ಕವರ್ ಅಂತ ಕೊಟ್ಟಿದ್ದಾರೆ, ಹೌದಾ. ನಾವು ಇಲ್ಲಿವರೆಗೆ ನೋಡಿದ ಬರೀ ಫಾರೆಸ್ಟ್ ಕವರ್ ಮಾತ್ರ ನೋಡ್ತಾ ಇದ್ವಿ. ಅದರಲ್ಲಿ ಇವನ್ ಟ್ರೀ ಕವರ್ ಆಡ್ ಮಾಡಿದ್ರೆ ಏನಾಗುತ್ತೆ, ನಮ್ಮ ಒಂದು ಫಾರೆಸ್ಟ್ ಏರಿಯಾ ಜಾಸ್ತಿ ಬರ್ತಾ ಹೋಗುತ್ತೆ ಅಂತ ಮಾಡ್ತಾ ಹೋಗ್ತೀವಿ ನೋಡಿ. ಸೊ ಹಾಗಾಗಿ ಏನು ಅರಣ್ಯ ಮತ್ತು ಮರಗಳ ಒಂದು ಪ್ರದೇಶ ಇದೆಲ್ಲ ಎಷ್ಟಿದೆ ಅಂತಂದ್ರೆ ಅದು ನಮ್ಮ ರಾಜ್ಯದಲ್ಲಿ ಬಂದಾಗ 24.52% ಇದೆ. ಸೊ ಹಾಗಾಗಿ ಆಪ್ಷನ್ ಸಿ 24%, 52% ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಹೌದಾ. ನೋಡಿ ಇದಕ್ಕಿಂತ ಮುಂಚೆ ಬರೀ ನಾವು ಇಲ್ಲಿ ಏನ್ ಕೊಟ್ಟಿದ್ದಾರೆ, ದಿಸ್ ಓನ್ಲಿ ಫಾರೆಸ್ಟ್ ಕವರ್ ಅಂದ್ರೆ ಎಷ್ಟಿದೆ ನಮ್ಮ ಕರ್ನಾಟಕದ್ದು 20.47% ಇದೆ, ಹೌದಾ. ಇಲ್ಲಿ ನೋಡಿ ನಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮ್ಮ ರಾಜ್ಯ ಬಂದಾಗ ನೋಡಿ ಇಲ್ಲಿ ಒಟ್ಟಾರೆ ಭೌಗೋಳಿಕ ವಿಸ್ತೀರ್ಣದಲ್ಲಿ ಅಂತಂದ್ರೆ 20.47 ಏನಂತಿದೆ, ಕೇವಲ ಅರಣ್ಯ ಒದಕೆ ಅಥವಾ ಇದನ್ನ ನಾವು ಇಂಗ್ಲಿಷ್ ನಲ್ಲಿ ಫಾರೆಸ್ಟ್ ಕವರ್ ಅಂತ ಕರಿತೀವಿ. ಜೊತೆಗೆ 4.04% ಏನಂತಂದ್ರೆ ಇದನ್ನ ನಾವು ಟ್ರೀ ಕವರ್ ಅಂತ ಕರೀತಾರೆ. ಟೋಟಲ್ ಎಷ್ಟಾಗುತ್ತೆ ನೋಡಿ ನಮಗೆ, ಸೊ ಅದು ಬಂದು 24.52% ಆಗುತ್ತೆ. ಅಂದ್ರೆ ಸುಮಾರು 47,033.42 ಸ್ಕ್ವೇರ್ ಚದರ ಕಿಲೋಮೀಟರ್ ಆಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ 24.52% is the right answer. Option C is the right answer. This is all both tree cover as well as forest cover. ಓಕೆನಾ, ಡೋಂಟ್ ಕನ್ಫ್ಯೂಸ್. ಸೊ ಇಲ್ಲಿ ಹಿಂದೆ ಕೊಟ್ಟಿದ್ದು ಬರೀ ಫಾರೆಸ್ಟ್ ಕವರ್ ಮಾತ್ರ ಆಗಿತ್ತು. ಓಕೆನಾ. ಎಸ್, ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಂಗ್ಲಿಷಲ್ಲಿ ಕೊಟ್ಟಿದ್ದು ನೋಡ್ಕೊಳ್ಳಿ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಕರ್ನಾಟಕವು 5 ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ. ಕರ್ನಾಟಕ ಹ್ಯಾಸ್ 5 ನ್ಯಾಷನಲ್ ಪಾರ್ಕ್ ಅಂತ ಕೊಟ್ಟಿದ್ದಾರೆ. ಬಿ ಸ್ಟೇಟ್ಮೆಂಟು ಕರ್ನಾಟಕದಲ್ಲಿ 5 ಹುಲಿ ಮೀಸಲು ಪ್ರದೇಶಗಳಿವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕರ್ನಾಟಕ ಹ್ಯಾಸ್ ಎ 5 ಟೈಗರ್ ರಿಸರ್ವ್ಸ್ ಅಂತ ಕೊಟ್ಟಿದ್ದಾರೆ. ಸಿ ಕರ್ನಾಟಕದಲ್ಲಿ ಯಾವುದೇ ಸಮುದಾಯ ಮೀಸಲು ಪ್ರದೇಶಗಳಿಲ್ಲ. ಕರ್ನಾಟಕ ಹ್ಯಾಸ್ ನೋ ಕಮ್ಯುನಿಟಿ ರಿಸರ್ವ್ ರೀಸನ್ಸ್ ಅಂತ ಪ್ಲೇಸ್ ರೀಸನ್ಸ್ ಅಂತ ಕೊಟ್ಟಿದ್ದಾರೆ. ಡಿ ಬಂದು ಕರ್ನಾಟಕದಲ್ಲಿ 36 ವನ್ಯಜೀವಿ ಅಭಯಾರಣ್ಯಗಳಿವೆ ಅಥವಾ ಕರ್ನಾಟಕ ಹ್ಯಾಸ್ ಎ 36 ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಂತ 4 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂದ್ರೆ ಆಪ್ಷನ್ ಸಿ ಇದೆಯಲ್ಲ, ನಮ್ಮ ರಾಜ್ಯದಲ್ಲಿ ಬಂದಾಗ ಒಂದು ಸಮುದಾಯ ಮೀಸಲು ಪ್ರದೇಶ ಇದೆ, ಅಂದ್ರೆ ಕರ್ನಾಟಕ ಹ್ಯಾಸ್ 1 ಕಮ್ಯುನಿಟಿ ರಿಸರ್ವ್ ಪ್ಲೇಸ್ ಇದೆ. ಸೊ ಓಕೆನಾ, ಹಾಗಾಗಿ ಸಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸ್ಥಳದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ನಮ್ಮ ರಾಜ್ಯದಲ್ಲಿ ಬಂದಾಗ 5 ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೆ 5 ನ್ಯಾಷನಲ್ ಪಾರ್ಕ್ ಇದೆ, 36 ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳು ಅಥವಾ ಅಭಯಾರಣ್ಯಗಳಿವೆ. ಅದರಲ್ಲಿ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಅಥವಾ ಟೈಗರ್ ರಿಸರ್ವ್ ಇದೆ. ಜೊತೆಗೆ 18 ಸಂರಕ್ಷಣಾ ಮೀಸಲು ಪ್ರದೇಶಗಳಿದೆ. ಜೊತೆಗೆ 1 ಸಮುದಾಯ ಮೀಸಲು ಪ್ರದೇಶ ಅಥವಾ 1 ಕಮ್ಯುನಿಟಿ ರಿಸರ್ವ್ ಇದೆ. ಓಕೆನಾ. ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಎಣಿಕೆಯಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಾ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದನ್ನ ಕರ್ನಾಟಕ ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಲಾಗಿಲ್ಲ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಡಿಕ್ಲೇರ್ಡ್ ಆಸ್ ದ ನ್ಯಾಷನಲ್ ಪಾರ್ಕ್ಸ್ ಇನ್ ದ ಕರ್ನಾಟಕ ಅಂತ ಕೇಳ್ತಾರೆ. ಹೌದಾ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಟೋಟಲ್ ಆಗಿ 5 ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನ ಇದೆ. ಸೊ ಹಾಗಾಗಿ ಈ ರಂಗನತಿಟ್ಟು ಪಕ್ಷಿಧಾಮ ಇದೆಯಲ್ಲ, ಇದೊಂದು ಜಸ್ಟ್ ಇಟ್ಸ್ ಅ ಬರ್ಡ್ ಸ್ಯಾಂಕ್ಚುರಿ, ಇದೊಂದು ಪಕ್ಷಿಧಾಮವಾಗಿದೆ. ಹಾಗಾಗಿ ಇದೊಂದು ನ್ಯಾಷನಲ್ ಪಾರ್ಕ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇಸ್ ನಾಟ್ ಎ ನ್ಯಾಷನಲ್ ಪಾರ್ಕ್, ಇಟ್ಸ್ ಎ ಜಸ್ಟ್ ಎ ಬರ್ಡ್ ಸ್ಯಾಂಕ್ಚುರಿ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಿರಲಿ, ಈ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಇದೆಯಲ್ಲ, ಇದನ್ನ ಕರೀತಾರೆ, ಇದು ಒಂದು ನಮ್ಮ ದೇಶದ ನಮ್ಮ ರಾಜ್ಯದ ಒಂದು
ರಾಮ್ಸಾರ್ ತಾಣವಾಗಿದೆ. ಇಟ್ಸ್ ಎ ರಾಮ್ಸಾರ್ ಸೈಟ್ ಅಂತ ಗೊತ್ತಿರಬೇಕು ನಿಮಗೆ. ಓಕೆನಾ, ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ನಿಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸಮಯದಲ್ಲಿ. ಸೊ ನಮ್ಮ ರಾಜ್ಯದಲ್ಲಿ ಬಂದಾಗ ಟೋಟಲ್ ಆಗಿ 5 ನ್ಯಾಷನಲ್ ಪಾರ್ಕ್ ಇದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇದೆ, ಅಣಶಿ ನ್ಯಾಷನಲ್ ಪಾರ್ಕ್ ಇದೆ, ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಇದೆ, ಅದೇ ರೀತಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ. ಸೊ ಹಾಗಾಗಿ 5 ನ್ಯಾಷನಲ್ ಪಾರ್ಕ್ ಇರೋದು ನಮ್ಮ ರಾಜ್ಯದಲ್ಲಿ. ಓಕೆನಾ, ಎಸ್. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ ತಗೋಣ. ರಾಮ್ಸಾರ್ ಸೈಟ್ಗಳಿಗೆ ಅಥವಾ ಕನ್ನಡದಲ್ಲಿ ನಾವು ತಾಣಗಳನ್ನು ಕರೀತಾರೆ. ತಾಣಗಳಿಗೆ ಸಂಬಂಧಪಟ್ಟಂತೆ ಅಥವಾ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟು, ಪ್ರತಿ ವರ್ಷ ಫೆಬ್ರವರಿ 2 ವಿಶ್ವ ಆರ್ದ್ರಭೂಮಿ ಅಥವಾ ಇದನ್ನು ನಾವು ಕನ್ನಡದಲ್ಲಿ ಇನ್ನೂ ಒಂದು ವರ್ಡ್ ಕೂಡ ಯೂಸ್ ಮಾಡ್ತಾರೆ, ಅದನ್ನ ಜೋಗಭೂಮಿ ದಿನವನ್ನಾಗಿ ಕರೀತಾರೆ ಇಂಗ್ಲಿಷ್ನಲ್ಲಿ. ಸೊ ಎವ್ರಿ ಇಯರ್ ಫೆಬ್ರವರಿ 2 ಈಸ್ ಸೆಲೆಬ್ರೇಟೆಡ್ ಆಸ್ ದ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರೀತಾರೆ. ಬಿ ಬಂದು ಪ್ರಸ್ತುತ ಭಾರತದಲ್ಲಿ 85 ರಾಮ್ಸಾರ್ ತಾಣಗಳಿವೆ ಅಂತ ಕೊಟ್ಟಿದ್ದಾರೆ. ಸಿ ಯಲ್ಲಿ ಪ್ರಸ್ತುತ ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಡಿ ಮೇಲಿನ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲಾ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ ಡಿ ಮೇಲಿನ ಆಲ್ ಆಫ್ ದಿ ಅಥವಾ ಮೇಲಿನ ಕೂಡ ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ಕರ್ನಾಟಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ, ಸೊ ಪ್ರಸ್ತುತವಾಗಿ 4 ತಾಣಗಳನ್ನ ರಾಮ್ಸಾರ್ ತಾಣಗಳಂತ ಏನ್ ಮಾಡಿದರೆ ಡಿಕ್ಲೇರ್ ಮಾಡಿದ್ದಾರೆ ಅಥವಾ ಘೋಷಣೆ ಮಾಡಿದ್ದಾರೆ. ಒಂದು ಫಸ್ಟ್ ಮಾಡಿದ್ದೇವೆ ಅಂತಂದ್ರೆ ರಂಗನತಿಟ್ಟು ಪಕ್ಷಿಧಾಮ, ಇದೆಲ್ಲಿದೆ? ಶ್ರೀರಂಗಪಟ್ಟಣದಲ್ಲಿದೆ, ಮಂಡ್ಯ ಡಿಸ್ಟಿಕ್ ಅಲ್ಲಿ. ಇದು ಫಸ್ಟ್ ಆಗಿತ್ತು. ನೆಕ್ಸ್ಟ್ ಬಂದು ಮಾಗಡಿಕೆರೆ ಗದಗಲ್ಲಿದೆ. ಮೂರನೇದು ಅಂಕ ಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಇದೆ, ಇದು ಇರುವಂತದ್ದು ಹಂಪಿ ವಿಜಯನಗರದಲ್ಲಿ. ಹಾಗೆ 4ನೇದು ಅಘನಾಶಿನಿ ಎಸ್ಚುರಿ ಅಂತ ಕರೀತಾರೆ, ಇದಿರುವಂತದ್ದು ಉತ್ತರ ಕನ್ನಡದ ಗೋಕರ್ಣದಲ್ಲಿ. ಸೊ ಹಾಗೆ ನಮ್ಮ ರಾಜ್ಯದಲ್ಲಿ ಬಂದಾಗ ಪ್ರಸ್ತುತವಾಗಿ 4 ತಾಣಗಳನ್ನ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಗೊತ್ತಿರಲಿ ಮತ್ತೇನಂದ್ರೆ ನಮ್ಮ ಏನಾಗುತ್ತೆ, ಒಂದು ಇರಾನ್ ನಲ್ಲಿ 1970 ಮಾಡ್ತಾರೆ ಅಂದ್ರೆ ಇರಾನ್ ದೇಶದಲ್ಲಿ ಒಂದು ಪ್ಲೇಸ್ ಬರುತ್ತೆ. ಆ ಪ್ಲೇಸ್ ಹೆಸರು ಏನಂತಂದ್ರೆ ಆ ಪ್ಲೇಸ್ ಹೆಸರು ಒಂದು ರಾಮ್ಸಾರ್ ಅಂತ ಇದೆ ಪ್ಲೇಸ್ ಹೆಸರು. ಯಾವಾಗ ಅದು ಏನಂದ್ರೆ ಒಂದು ಸಮ್ಮೇಳನ ಆಗುತ್ತೆ 1971 ಫೆಬ್ರವರಿ 2ಕ್ಕೆ. ಅದು ಏನಂದ್ರೆ ಇರಾನ್ನ ರಾಮ್ಸಾರ್ ಅಲ್ಲಿ ಒಂದೇನಾಗುತ್ತೆ ಫಸ್ಟ್ ಟೈಮ್ ಈ ಒಂದು ವೆಟ್ಲ್ಯಾಂಡ್ಗೋಸ್ಕರ ಒಂದು ಸಮ್ಮೇಳನ ಆಗುತ್ತೆ. ಅದರ ಉದ್ದೇಶ ಅಂದ್ರೆ ವೆಟ್ಲ್ಯಾಂಡ್ಗಳ ಸಂರಕ್ಷಣೆ ಸಂಬಂಧಪಟ್ಟ ಒಂದು ಏನಂದ್ರೆ ಸಮ್ಮೇಳನ ಆಗಿರುತ್ತೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಪ್ರತಿ ವರ್ಷ ಫೆಬ್ರವರಿ 2 ನಮ್ಮ ಇಡೀ ಜಗತ್ತಲ್ಲಿ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಥವಾ ವಿಶ್ವ ಜೋಗುಭೂಮಿಗಳ ದಿನ ಅಂತ ಆಚರಣೆ ಮಾಡ್ತಾರೆ. ಓಕೆನಾ, ಹಾಗಾಗಿ 2020 ಕೂಡ ಆಚರಣೆ ಮಾಡ್ತಾ ಹೋಗ್ತಾರೆ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಕರೀತಾರೆ. ಅದರ ಥೀಮ್ ಏನಾಗಿರ್ತದೆ ಈ ವರ್ಷದ ಬಂದು ಪ್ರೊಟೆಕ್ಟಿಂಗ್ ದ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಅನ್ನೋದು 2025 ಒಂದು ವಿಶ್ವ ಜೋಗು ಭೂಮಿಗಳ ಒಂದು ಘೋಷವಾಕ್ಯ ಅಥವಾ ದೇಹವಾಗಿತ್ತು. ಏನಾಗಿತ್ತು? ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್ ಅಂತ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಕೊಟ್ಟಂತ ಮತ್ತೆ ನಮ್ಮ ದೇಶದಲ್ಲಿ ಬಂದಾಗ ಟೋಟಲ್ ಆಗಿ ಇಲ್ಲಿವರೆಗೆ 85 ಒಂದು ತಾಣಗಳನ್ನ ವೆಟ್ಲ್ಯಾಂಡ್ಗಳನ್ನ ರಾಮ್ಸಾರ್ ಸೈಟ್ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಆಲ್ ಆಫ್ ದಿ ಇಸ್ ದ ರೈಟ್ ಆನ್ಸರ್. ಮತ್ತೆ ಜೊತೆ ಗೊತ್ತಿರಲಿ ನಮಗೆ ಲಾಸ್ಟ್ 2023-24 ಬಜೆಟ್ ಅಲ್ಲಿ ಏನ್ ಮಾಡುತ್ತೆ ಕೇಂದ್ರ ಸರ್ಕಾರ ಒಂದು ಸ್ಕೀಮ್ ಘೋಷಣೆ ಮಾಡುತ್ತೆ. ಏನೋ ಸ್ಕೀಮ್ ಬಂದು ಅಮೃತ್ ಧಾರೋಹರ್ ಒಂದು ಪ್ರೋಗ್ರಾಮ್ ಅಂತ ಕರೀತಾರೆ, ಹೌದಾ? ಸೊ ಸ್ಕೀಮ್ ಬಂದೇನಂದ್ರೆ ಅಮೃತ್ ಧಾರೋಹರ್ ಕಾರ್ಯಕ್ರಮ ಅಂತ ಕರೀತಾರೆ. ಇದಂದ್ರೆ ಇದು ವಿಶೇಷವಾಗಿ ಒಂದು ರಾಮ್ಸಾರ್ ತಾಣಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಆ ಸ್ಕೀಮ್ ಬಂದು ಅಮೃತ್ ಧಾರೋಹರ್ ಸ್ಕೀಮ್ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆಪ್ಷನ್ ಇಲ್ಲಿ ನಮಗೆ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದ ಹುಲಿ ಮೀಸಲು ಪ್ರದೇಶವಲ್ಲ? ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಪಾರ್ಕ್ ಈಸ್ ನಾಟ್ ಆಸ್ ಎ ಟೈಗರ್ ರಿಸರ್ವ್ ಇನ್ ದ ಕರ್ನಾಟಕ ಅಂತ ಕರೀತಾರೆ. ಅಂದ್ರೆ ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಲು ಅಂತ ಕೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಬಂದಾಗ ಟೋಟಲ್ ಆಗಿ 5 ಟೈಗರ್ ರಿಸರ್ವ್ ಅಥವಾ ಹುಲಿ ಮೀಸಲು ಪ್ರದೇಶಗಳಿದೆ. ಓಕೆನಾ, ಅದರಲ್ಲಿ ಬಂದಾಗ ನಮಗೆ ಸೊ ಕೆಲವೊಂದು ನ್ಯಾಷನಲ್ ಪಾರ್ಕ್ ಇದೆ, ಕೆಲವೊಂದು ಬರೀ ಟೈಗರ್ ರಿಸರ್ವ್ ಮಾತ್ರ ಇದೆ. ಹೌದಾ, ನೋಡ್ತಗೋಣ. ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ ಇದೆ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಅಂಶಿ ನ್ಯಾಷನಲ್ ಪಾರ್ಕ್ ಇದೆ. ಸೊ ನೋಡಿ, ಈ 3 ಕೂಡ ನ್ಯಾಷನಲ್ ಪಾರ್ಕ್ ಆಗಿದೆ. ಇದರಲ್ಲಿ ಕೂಡ ಟೈಗರ್ ರಿಸರ್ವ್ ಇದೆ, ಇಲ್ಲಿ ಕೂಡ ಟೈಗರ್ ರಿಸರ್ವ್ ಅನ್ನು ಘೋಷಣೆ ಮಾಡಿದ್ದಾರೆ. ಸೊ ಅಂಶಿಯಲ್ಲಿ ಕೂಡ ಟೈಗರ್ ರಿಸರ್ವ್ ಘೋಷಣೆ ಮಾಡಿದ್ದಾರೆ. ಆದ್ರೆ ಈ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದನ್ನ ನಮ್ಮ ರಾಜ್ಯದ ಒಂದು ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇಸ್ ನಾಟ್ ಎ ಟೈಗರ್ ರಿಸರ್ವ್, ಇದೊಂದು ಹುಲಿ ಮೀಸಲು ಪ್ರದೇಶ ಅಲ್ಲ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ನಮಗೆ ಸರ್ವೇದಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಟೋಟಲ್ ಆಗಿ 5 ಹುಲಿ ಮೀಸಲು ಪ್ರದೇಶ ಇದೆ. ಒಂದು ಬಿಳಿಗಿರಿ ರಂಗನಾಥ ಟೆಂಪಲ್ ಟೈಗರ್ ರಿಸರ್ವ್ ಅಂತ ಕರೀತಾರೆ. ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಅದೇ ರೀತಿ ಒಂದು ಟೈಗರ್ ರಿಸರ್ವ್ ಕೂಡ ಹೌದು. ಅದೇ ರೀತಿ ದಾಂಡೇಲಿ ಅಂಶಿ ಟೈಗರ್ ರಿಸರ್ವ್ ಕೂಡ ಹೌದು. ಅದೇ ರೀತಿ ಬಂಡೀಪುರ್ ಟೈಗರ್ ರಿಸರ್ವ್, ಅದೇ ರೀತಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇವೆಲ್ಲೇನಾಗಿದೆ ನಮ್ಮ ರಾಜ್ಯದ ಒಂದು
5 ಹುಲಿ ಮೀಸಲು ಪ್ರದೇಶಗಳಾಗಿದೆ. ಓಕೆನಾ. ಸೊ ಹಾಗಾಗಿ ಬನ್ನೇರುಘಟ್ಟ ಇಸ್ ನಾಟ್ ಎ ಟೈಗರ್ ರಿಸರ್ವ್ ಇನ್ ಕರ್ನಾಟಕ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಕರ್ನಾಟಕದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಈ ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯಲ್ಲಿ ಅಂತ ಕೇಳ್ತಾರೆ. ದ ಕರ್ನಾಟಕಸ್ ಓನ್ಲಿ ಒನ್ ಕಮ್ಯುನಿಟಿ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾರೆ. ಸೊ ಹಾಗಾಗಿ ಏನು ಒಂದು ಈ ಕಮ್ಯುನಿಟಿ ರಿಸರ್ವ್ ಇದೆಯಲ್ಲ ಇರುವಂಥದ್ದು ಇದು ಮಂಡ್ಯ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ನಮಗೆ ಸರಳವಾಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಮ್ಮ ರಾಜ್ಯದಲ್ಲಿ ಕೇವಲ ಒಂದು ಮಾತ್ರ ಏನಾಗಿದೆ ಕಮ್ಯುನಿಟಿ ರಿಸರ್ವ್ ಅಥವಾ ಮೀಸಲು ಪ್ರದೇಶ ಸಮುದಾಯ ಮೀಸಲು ಪ್ರದೇಶ ಇದೆ. ಅದಿರುವಂಥದ್ದು ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಇದೆಯಲ್ಲ ಅಥವಾ ವನ್ಯಜೀವಿ ಪ್ರದೇಶ ಇದೆಯಲ್ಲ ಅದೇನಂದ್ರೆ ನಮ್ಮ ರಾಜ್ಯದ ಒಂದು ಸಮುದಾಯ ಮೀಸಲು ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಅದನ್ನ ಒಂದು ಕಮ್ಯುನಿಟಿ ರಿಸರ್ವ್ ಅಂತ ಘೋಷಣೆ ಮಾಡಿದರೆ ಅದಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ಕೊಟ್ಟಿದ್ದಾರೆ. ಸೋದಾ ಏನು ಕೊಕ್ಕರೆ ಬೆಳ್ಳೂರು ಇದೆಯೊಂದು ಪಕ್ಷಿಧಾಮವಾಗಿರುವಂಥದ್ದು ಇದಿರುವಂಥದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಲ್ಲಿ. ಇದೇನಂದ್ರೆ ಈ ಸಿಂಸಾ ನದಿ ಇದೆಯಲ್ಲ ಅದರ ದಂಡೆಯಲ್ಲಿ ಬರುವಂತಹ ಒಂದು ಪಕ್ಷಿಧಾಮವಾಗಿರುವಂಥದ್ದು. ಓಕೆ, ಇದು ಸಿಂಸಾ ನದಿ ಗೊತ್ತ ನಮಗೆಲ್ಲ. ಇದೇನಂದ್ರೆ ಕಾವೇರಿ ನದಿಯ ಉಪನದಿ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಕಾಣಿಸ್ತದಲ್ಲ ಕೊಕ್ಕರೆ ಬೆಳ್ಳೂರು ಅಂತ ಪಕ್ಷಿಧಾಮ ಅಂತ ಕರೀತಾರೆ. ಸೊ ಹಾಗಾಗಿ ಇದೊಂದು ನಮ್ಮ ರಾಜ್ಯದ ಏಕೈಕ ಸಮುದಾಯ ಮೀಸಲು ಪ್ರದೇಶ ಒಂದೇ ಇದೆ. ಓಕೆನಾ. ಸೊ ಹಾಗಾಗಿ ಇದಿರುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ತಗೋಣ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳ್ತಾರೆ. ನೋಡ್ತಗೋಣ. ಕೇರಳದಲ್ಲಿ ಅತಿ ಹೆಚ್ಚು ಆನೆಗಳಿವೆ. ಕೇರಳ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ದಿ ಎಲಿಫೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಎರಡನೇದು ಆನೆ ಯೋಜನೆಯು 1992ರಲ್ಲಿ ಪ್ರಾರಂಭವಾಯಿತು. ದ ಪ್ರಾಜೆಕ್ಟ್ ಎಲಿಫೆಂಟ್ ಸ್ಟಾರ್ಟೆಡ್ ಇನ್ ದಿ 1992 ಅಂತ ಕೇಳ್ತಾರೆ. ಸೊ ಮೂರನೇದು ಏಷ್ಯಾದ ಆನೆಗಳನ್ನ ಭಾರತೀಯ ಆನೆ, ಸುಮತ್ರನ್ ಆನೆ ಮತ್ತು ಶ್ರೀಲಂಕಾದ ಆನೆ ಎಂದು 3 ಉಪಜಾತಿಗಳಾಗಿ ವರ್ಗೀಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಡಿ ಬಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಿಂದ ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಗಣತಿಯನ್ನ ನಡೆಸಲು ಕೊಟ್ಟಿದ್ದಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ತಪ್ಪಾದ್ರೆ ಆಕ್ಚುಲಿ ಆಪ್ಷನ್ ಎ ಇದೆಯಲ್ಲ ಸೊ ಇದು ತಪ್ಪಾಗಿದೆ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಬಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳಿರುವಂಥದ್ದು ಅದು ಕೇರಳದಲ್ಲ, ಅದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಜೊತೆಗೆ ಈ ಪ್ರಾಜೆಕ್ಟ್ ಎಲಿಫೆಂಟ್ ಇದೆಯಲ್ಲ ಅದನ್ನ 1992ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಇಡೀ ದೇಶದಲ್ಲಿ ಬಂದಾಗ 3 ತರ ಆನೆ ಇದೆ. ಇಂಡಿಯನ್ ಎಲಿಫೆಂಟ್ಸು, ಸುಮಾತ್ರ ಎಲಿಫೆಂಟ್ಸು ಮತ್ತೆ ಶ್ರೀಲಂಕಾ ಎಲಿಫೆಂಟ್ ಅಂತ ಕರೀತಾರೆ. ಜೊತೆಗೆ ಏನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಏನು ಮಾಡುತ್ತೆ ಪ್ರತಿ 5 ವರ್ಷಕ್ಕೊಮ್ಮೆ ಆನೆ ಗಣತಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ಆಪ್ಷನ್ ಎ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೋಡಿ ಅಂದ್ರೆ 2023 ಒಂದು ಆನೆ ಗಣತಿ ಪ್ರಕಾರ ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಸುಮಾರು 5695 ಆನೆಗಳು ಹೊಂದಿರುವಂಥದ್ದು. ಇಡೀ ಭಾರತದಲ್ಲೇ ಅತಿ ಹೆಚ್ಚು ಆನೆಗಳು ಹೊಂದಿರುವಂತಹ ಒಂದು ರಾಜ್ಯ ಅಂದ್ರೆ ಅದು ಕರ್ನಾಟಕ ಆಗಿದೆ. ಅದೇ ರೀತಿ ಹುಲಿ ಗಣತಿ ಬಂದಾಗ ನೋಡಿ, ಹುಲಿ ಅಂದ್ರೆ ಅತಿ ಹೆಚ್ಚಿರುವಂಥದ್ದು ಮಧ್ಯಪ್ರದೇಶದಲ್ಲಿ, ಸೆಕೆಂಡ್ ಇರುವಂಥದ್ದು ನಮ್ಮ ಕನ್ನಡದಲ್ಲಿ. ನಮ್ಮ ರಾಜ್ಯದಲ್ಲಿ ಬಂದಾಗ 563 ಹುಲಿಗಳಿದೆ. ಹಾಗಾಗಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಓಕೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟು ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ನೆಕ್ಸ್ಟ್ ಟಾಪಿಕ್ ಅನ್ನು ಮಾಡ್ತಾ ಹೋಗೋಣ. ಸೊ ಈ ಒಂದು ಕ್ಲಾಸ್ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಏನೇ ಡೌಟ್ಸ್ ಕೂಡ ಕಮೆಂಟಲ್ಲಿ ಕಾಮೆಂಟ್ ಬಾಕ್ಸ್ ಹಾಕಿ. ಸೊ PDF ಬೇಕಾದರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಓಕೆ, ಥ್ಯಾಂಕ್ ಯು.